ನಮಸ್ಕಾರ, ನಾನು ಅವಿನಾಶ್ ಶಿವನ್. ಇವತ್ತಿನ ಬೆಳಗ್ಗಿನ 8 ಗಂಟೆ ಕೂಡ 3 ಬಿಗ್ ಬ್ರೇಕಿಂಗ್ ಜೊತೆಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಅದರಲ್ಲಿ ಮೊದಲ ಬಿಗ್ ಬ್ರೇಕಿಂಗ್ ಅನ್ನ ನೋಡುವಂತ ಸಮಯ. ಈಗ ಮೊದಲನೇ ಬಿಗ್ ಬ್ರೇಕಿಂಗ್ ಅನ್ನ ಕೊಡುವಂತ ಸಮಯ. ಲೋಕಸಭೆಯ ಕಣಕ್ಕೆ ಇಳಿತಾರ ಮಾಜಿ ಸಿಎಂ ಸಿದ್ದರಾಮಯ್ಯ. ಕಳೆದ ಬಾರಿ ಉತ್ತರ ಕರ್ನಾಟಕದಿಂದ ವಿಧಾನಸಭೆಗೆ ಅವರು ಕಣಕ್ಕೆ ಇಳಿದಿದ್ರು. ಆದ್ರೆ ಈ ಬಾರಿ ಮಧ್ಯ ಕರ್ನಾಟಕದಿಂದ ಅವರು ಕಣಕ್ಕೆ ಇಳಿತಾರ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ರಾಷ್ಟ್ರ ರಾಜಕಾರಣಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಎಂಟ್ರಿ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಬಹಳ ದಿನಗಳಿಂದ ಬರ್ತಾ ಇರುವಂತದ್ದು. ಆದ್ರೆ ಕಳೆದ ಬಾರಿ ಅವರು ಉತ್ತರ ಕರ್ನಾಟಕದಿಂದ ವಿಧಾನಸಭೆಗೆ ಕಣಕ್ಕೆ ಇಳಿದಿದ್ರು. ಆದ್ರೆ ಈ ಬಾರಿ ಲೋಕಸಭಾ ಕಣಕ್ಕೆ ಸಿದ್ದರಾಮಯ್ಯನವರು ಇಳಿತಾರ. ಒಂದು ವೇಳೆ ಬಂದ್ರೂ ಕೂಡ ಅದು ಮಧ್ಯ ಕರ್ನಾಟಕದಿಂದ ಇರುತ್ತಾ ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವರ ಸ್ಪರ್ಧೆಗೆ ಬಹಳ ಒತ್ತಡ ಕೇಳಿ ಬರ್ತಾ ಇದೆ. ಸಿದ್ದು ಸ್ಪರ್ಧೆಗೆ ಒತ್ತಾಯಿಸ್ತಿರೋದು ಯಾರು, ಯಾವ ರೀತಿಯಾದಂತ ಒತ್ತಡ ಅವರ ಮೇಲಿದೆ, ಕಾರ್ಯಕರ್ತರ ಒತ್ತಾಯಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ. ಯಾಕಂದ್ರೆ ರಾಷ್ಟ್ರ ರಾಜಕಾರಣಕ್ಕೆ ನಾನು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅನ್ನೋ ರೀತಿಯಾಗಿ ಅವ್ರು ಮಾತಾಡ್ತಾ ಇದ್ರು. ಆದ್ರೆ ನಿನ್ನೆಯ ಸಭೆಯಲ್ಲಿ ಕೇಳಿ ಬಂದ ಅಭಿಪ್ರಾಯ ಏನು, ಸಿದ್ದರಾಮಯ್ಯ ಕುರಿತು ಮುಖಂಡರು ಏನ್ ಹೇಳ್ತಾರೆ, ಲೋಕಸಭೆ ಕಣಕ್ಕೆ ಅವ್ರು ಇಳಿಬೇಕಾ, ಇದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತೆ. ಸಿದ್ದು ಏನಾದ್ರೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸರ್ಪ್ರೈಸ್ ಅನ್ನ ಕೊಡ್ತಾರಾ? ನಿನ್ನೆಯ ಸಭೆಯಲ್ಲಿ ಏನ್ ಮಾತುಗಳು ಕೇಳಬಂತು, ಏನ್ ಅಭಿಪ್ರಾಯಗಳು ಕೇಳಬಂತು, ಸಿದ್ದರಾಮಯ್ಯನವರ ಕುರಿತು ಮುಖಂಡರು ಏನು ಹೇಳ್ತಾರೆ ಅನ್ನೋದು. ಇದು ಸಿದ್ದು ಲೋಕ ಸ್ಪರ್ಧೆಯ ಬಿಗ್ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲಾ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುತ್ತೆ. ಮೈಸೂರು ಆಯ್ತು, ಬಾದಾಮಿ ಆಯ್ತು, ಈಗ ಮಧ್ಯ ಕರ್ನಾಟಕ ಲೋಕಸಭೆ ಚುನಾವಣೆಗೆ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಲೇಬೇಕು ಅಂತ ಒತ್ತಡ ಹೆಚ್ಚಾಗ್ತಾ ಇದೆ. ಸಿದ್ದು ಲೋಕಸಭೆ ಚುನಾವಣೆಗೆ ಭಾರಿ ಒತ್ತಾಯ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಅಂತ ಘಟಾನುಘಟಿಗಳಿಗೆ ಒಂದು ಫೇಸ್ ಟು ಫೇಸ್ ಆಗಿ ನಿಲ್ಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರಂತ ನಾಯಕ ಬೇಕಾಗತ್ತೆ ಅಂತ ಈಗಾಗಲೇ ಕೆಲವೊಂದು ಅಭಿಪ್ರಾಯಗಳಿದಾವೆ. ನಿನ್ನೆಯ ಸಭೆಯಲ್ಲೂ ಕೂಡ ಸಿದ್ದು ಪರ ಒಲವು ವ್ಯಕ್ತವಾಗಿದೆಯಾ, ದಾವಣಗೆರೆಯಿಂದ ಸ್ಪರ್ಧೆ ಮಾಡೋದಕ್ಕೆ ಅಭಿಪ್ರಾಯವನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ನಿನ್ನೆಯ ಸಭೆಯಲ್ಲಿ ಸಿದ್ದು ಪರ ಈ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆಯಾ? ಹಾಗಾದ್ರೆ ಸಿದ್ದರಾಮಯ್ಯ ಇದಕ್ಕೆ ಓಕೆ ಅಂತಾರ? ಕಾಂಗ್ರೆಸ್ ನಲ್ಲಿ ಈಗ ಹೆಚ್ಚು ಲೋಕಸ್ಥಾನದ ಒಂದು ಟಾರ್ಗೆಟ್ ಇದೆ. ಲೋಕಸಭೆ ಎಲೆಕ್ಷನ್ ನಲ್ಲಿ ಮಿನಿಮಮ್ ಇಷ್ಟು ಟಿಕೆಟ್ ಅನ್ನ ಗೆಲ್ಲೇಬೇಕು ಅಥವಾ ಇಷ್ಟೊಂದು ಸೀಟ್ ಅನ್ನ ಗೆಲ್ಲೇಬೇಕು. ಅದ್ರ ಬಗ್ಗೆ ಈಗ ಆಲ್ರೆಡಿ ಚಿಂತನೆ ಆಗ್ತಾ ಇದೆ. ಗೆಲ್ಲುವ ಶಕ್ತಿ ಇರೋರಿಗಷ್ಟೇ ಕೈ ಟಿಕೆಟ್ ಅನ್ನ ಕೊಡ್ಲಾಗತ್ತಾ? ಈ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಕಾಂಗ್ರೆಸ್ ಮಾಡ್ಕೊಂಡಿದ್ಯಾ? ನೇರವಾಗಿ ಕೆಸಿ ವೇಣುಗೋಪಾಲ್ ರಾಜ್ಯ ಉಸ್ತುವಾರಿ ಹೇಳಿದ್ದಾರೆ ಅನ್ನೋ ವಿಚಾರ. ಕೆಸಿವಿ ಮಾತಿಗೆ ಹಾಲಿ ಸಂಸದರಿಗೂ ಕೂಡ ಭಯ ಶುರುವಾಗಿದೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸ್ಥಾನವನ್ನ ಜೆಡಿಎಸ್ ಕೇಳಿದೆ. ಹಾಗಾಗಿ ಈಗ ಕಾಂಗ್ರೆಸ್ ಯಾವ ರೀತಿಯಾಗಿ ಮುನ್ನಡೆಯುತ್ತೆ, ಎಲ್ಲೆಲ್ಲಿ ಜೆಡಿಎಸ್ಗೆ ಬಿಟ್ಕೊಡುತ್ತೆ, ಎಲ್ಲೆಲ್ಲಿ ತಾನು ಆ ಒಂದು ಸ್ಥಾನಗಳನ್ನ ಗಟ್ಟಿ ಮಾಡ್ಕೊಳ್ಳುತ್ತೆ ಅನ್ನೋದು. ಹಾಗಾಗಿ ಈಗ ಹಾಲಿ ಸಂಸದರು ಕೂಡ ಭಯ ಇದೆ. ಜೆಡಿಎಸ್ಗೆ ಕೋಲಾರ ಮತ್ತು ತುಮಕೂರು ಕ್ಷೇತ್ರಗಳನ್ನ ಬಿಟ್ಕೊಡ್ಲಾಗುತ್ತಾ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಕೂಡ ಜೆಡಿಎಸ್ ನ ತೆಕ್ಕೆಗೆ ಹೋಗುತ್ತಾ ಅನ್ನೋದು. ಹಾಗಾಗಿ ದಾವಣಗೆರೆಯಲ್ಲಿ ಒಂದು ವೇಳೆ ಸಿದ್ದು ಅವರು ಫಿಕ್ಸ್ ಆದ್ರೆ ಏನಾಗುತ್ತೆ ಅವರ ಮುಂದಿನ ರಾಜಕೀಯ ದಾರಿ? ಕಳೆದ ಬಾರಿ ಸೋತ ಕಡೆ ಕಾಂಗ್ರೆಸ್ ಈ ಬಾರಿ ಚೌಕಾಶಿ ಮಾಡ್ತಿದೆ. ಮೈಸೂರು, ಬೆಂಗಳೂರು, ಉತ್ತರ, ದಕ್ಷಿಣ, ಕೇಂದ್ರ ಹೀಗೆ ಎಲ್ಲೂ ಕೂಡ ಸಾಕಷ್ಟು ಕ್ಯಾಲ್ಕುಲೇಷನ್ಗಳಾಗ್ತಾ ಇದೆ. 3 ಕ್ಷೇತ್ರಗಳ ಬಗ್ಗೆ ಕಾಂಗ್ರೆಸ್ನ ನಾಯಕರು ಚೌಕಾಶಿಯನ್ನ ನಡೆಸೋ ಸಾಧ್ಯತೆ ಇದೆ. ಸೀಟು ಹಂಚಿಕೆ ಕುರಿತು ಶೀಘ್ರದಲ್ಲೇ ಸಭೆಯನ್ನ ಕೂಡ ನಡೆಸ್ತಾರೆ. ಆ ಮೂಲಕ ಜೆಡಿಎಸ್ ಎಷ್ಟು, ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತೆ. ಸಭೆ ನಡೆಸುವ ಬಗ್ಗೆ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಆಗಿದೆ. ದೇವೇಗೌಡರ ಜೊತೆ ಚರ್ಚೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅನ್ನೋದು. ಹಾಗಾದ್ರೆ ಸೀಟು ಹಂಚಿಕೆಯಲ್ಲಿ ಏನಾಗುತ್ತೆ, ಸಿದ್ದರಾಮಯ್ಯನವರು ಎಲ್ಲಿ ನಿಲ್ತಾರೆ? ಒಂದು ವೇಳೆ ಅವರು ಓಕೆ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಅವರ ನಿಲ್ಲೋದು ಬಹುತೇಕ ಪಕ್ಕ ಆಗತ್ತಾ? ಒಂದು ವೇಳೆ ರಾಜ್ಯ ರಾಜಕೀಯವನ್ನ ಬಿಟ್ಟು ದೆಹಲಿಯತ್ತ ಸಿದ್ದರಾಮಯ್ಯನವರು ಮುಖ ಮಾಡಿದ್ರೆ ರಾಜ್ಯ ಕಾಂಗ್ರೆಸ್ನ ಕತೆ ಏನು? ಅದೇ ರೀತಿಯಾಗಿ ಬಿಜೆಪಿ ಈಗಾಗಲೇ ಒಂದ್ ರೀತಿಯಾಗಿ ಟಫ್ ಫೈಟ್ ಅನ್ನ ಎದುರಿಸ್ತಾ ಇದೆ. ಸಮೀಕ್ಷೆಗಳನ್ನ ನೋಡ್ತಾ ಇದ್ರಿ. ಇನ್ನೊಂದ್ ಕಡೆ ಪ್ರಿಯಾಂಕಾ ಗಾಂಧಿ ಕೂಡ ಒಂದ್ ಕಡೆ ನೇರವಾಗಿ ಈಗ ಕಾಂಗ್ರೆಸ್ನ ಪರವಾಗಿ ಗಟ್ಟಿಗೊಳಿಸೋದಕ್ಕೆ ಕಣಕ್ಕೆ ಇಳಿತಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ
ಲೋಕಸಭಾ ಅಖಾಡದಲ್ಲಿ ಕಣಕ್ಕೆ ಇಳಿದರೆ ಯಾವ ರೀತಿಯಾದಂತಹ ಒಂದು ಎಫೆಕ್ಟ್, ಎಷ್ಟು ಸ್ಟ್ರೆಂತ್ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಿಗುತ್ತೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇದೆ. ಮೊದಲ ಬಿಗ್ ಬ್ರೇಕಿಂಗ್ ಅನ್ನು ನೋಡಿದ್ರೆ, ರಾಜ್ಯ ರಾಜಕೀಯದಿಂದ ರಾಷ್ಟ್ರ ರಾಜಕೀಯಕ್ಕೆ ಸಿದ್ದರಾಮಯ್ಯನವರು ಜಂಪ್ ಆಗ್ತಾರಾ, ಸರ್ಪ್ರೈಸ್ ಕೊಡ್ತಾರಾ ಅಂತ ಈಗ ಎರಡನೇ ಬಿಗ್ ಬ್ರೇಕಿಂಗ್ ಇದೆ. ಯಾವ್ದದು ಬನ್ನಿ ನೋಡೋಣ. ಇದು ಈ ಬೆಳಕಿನ ಎರಡನೇ ಬಿಗ್ ಬ್ರೇಕಿಂಗ್. ರಾಜ್ಯ ಬಿಜೆಪಿಯ ಕಾರ್ಯಕರ್ತರಿಗೆ ಈಗ ಲೋಕ ಟೆನ್ಷನ್ ಶುರುವಾಗಿದೆ. ಆದ್ರೆ ರಾಜ್ಯ ನಾಯಕರಿಗೆ ಮಾತ್ರ ಆಪರೇಷನ್ ಅದೇ ಟೆನ್ಷನ್. ನಾಯಕರ ಬಗ್ಗೆ ಬೇಸರಗೊಂಡಿದ್ದಾರ ಕಾರ್ಯಕರ್ತರು. ಯಾಕಂದ್ರೆ ಲೋಕಸಭೆ ಚುನಾವಣೆಗೆ ಇನ್ನು ಕೇವಲ 2 ರಿಂದ 3 ತಿಂಗಳು ಮ್ಯಾಕ್ಸಿಮಮ್ ಬಾಕಿ ಇರೋದು. ಅದು ಕೂಡ 2 ತಿಂಗಳು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾರ್ಚ್ ನಲ್ಲೇ ಲೋಕಸಭೆ ಚುನಾವಣೆಗೆ ಈಗಾಗಲೇ ಡೇಟ್ ಫಿಕ್ಸ್ ಆಗುವಂತ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಆಗ್ತಾ ಇದೆ. ಆದ್ರೆ ರಾಜ್ಯ ನಾಯಕರಿಗೆ ಮಾತ್ರ ಆಪರೇಷನ್ ಟೆನ್ಷನ್ ಆಗಿದೆ. ರಾಜ್ಯ ಬಿಜೆಪಿ ಕಾರ್ಯಕರ್ತರಿಗೆ ಇದೇ ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಲೋಕಸಭೆ ಚುನಾವಣೆಗೆ ಎಲ್ಲ ಒಗ್ಗಟ್ಟಾಗಬೇಕು, ಕೆಲಸಗಳಾಗಬೇಕು, ಬೇರು ಮಟ್ಟದಲ್ಲಿ ಎಲ್ಲರೂ ಕೂಡ ಒಗ್ಗೂಡಿಸಬೇಕು ಅಂತ. ಆದ್ರೆ ನಾಯಕರ ಬಗ್ಗೆ ಕಾರ್ಯಕರ್ತರಿಗೆ ಬೇಸರ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಆಪರೇಷನ್ ಕಮಲದಲ್ಲೇ ಈಗ ಟೆನ್ಷನ್ ನಲ್ಲೇ ಇದ್ದಾರೆ ಅನ್ನೋದು. ದೇಶದಾದ್ಯಂತ ಈಗ ಲೋಕಸಭೆ ಚುನಾವಣೆಯ ಫೀವರ್ ಹೆಚ್ಚಾಗ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಆಪರೇಷನ್ ಕಮಲದಲ್ಲೇ ಮಗ್ನರಾಗಿದ್ದಾರಾ? ಅವರಿಗೆ ಟೆನ್ಷನ್ ಇರೋದು ಆಪರೇಷನ್ ಮಾತ್ರನಾ? ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯೋದು ಮಾತ್ರ ರಾಜ್ಯ ನಾಯಕರ ಒಂದು ಫೋಕಸ್ ಆಗಿದೆಯಾ ಅನ್ನೋದು. ರಾಜ್ಯದ ಮುಂಚೂಣಿ ನಾಯಕರಿಗೆ ಇದರ ಬಗ್ಗೆ ಚಿಂತೆ ಇಲ್ಲ ಅಂತ ಬಿಜೆಪಿಯ ಕಾರ್ಯಕರ್ತರು ಮಾತನಾಡ್ಕೊಳ್ತಾ ಇದ್ದಾರೆ. ಮೈತ್ರಿ ಸರ್ಕಾರ ಬೀಳಿಸೋದ್ರಲ್ಲೇ ಸದಾ ಮಗ್ನರಾಗಿದ್ರೆ ಲೋಕಸಭೆಯಲ್ಲೂ ಕೂಡ ಬೀಳೋದು ಬಹಳ ಗ್ಯಾರಂಟಿ. ಬಿಜೆಪಿ ಎಲ್ಲೊಂದ್ ಕಡೆ ರಾಜ್ಯ ರಾಜಕೀಯದ ಬಗ್ಗೆ, ಅಧಿಕಾರದ ಬಗ್ಗೆ ಗಮನ ಹರಿಸಿಕೊಂಡು ಲೋಕಸಭೆಯಲ್ಲಿ ಎಡವುತ್ತಾ ಅನ್ನೋದು. ಲೋಕಸಭೆ ಚುನಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗ್ತಿಲ್ಲ, ಸಿದ್ಧತೆ ಆಗ್ತಿಲ್ಲ. ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಒಂದು ಚರ್ಚೆಗಳಾಗ್ತಾ ಇಲ್ಲ. ಜಿಲ್ಲಾ ಮಟ್ಟದಲ್ಲೂ ಕೂಡ ಅಮಿತ್ ಶಾ ಕೂಡ ರಾಜ್ಯದತ್ತ ತಿರುಗಿ ಕೂಡ ನೋಡಿಲ್ಲ. ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ಇರಬೇಕಾದ್ರೆ 8 ತಿಂಗಳ ಹಿಂದೆ ಬಂದಿದ್ರು, ಅಲ್ಲಿ ಸಿದ್ಧತೆಗಳು ಆಗಿತ್ತು. ಆದ್ರೆ ಈಗ ಲೋಕಸಭೆ ಚುನಾವಣೆಯ ಬಗ್ಗೆ ಯಾವುದೇ ಚರ್ಚೆ ಆಗ್ತಿಲ್ಲ, ಸಭೆ ಆಗ್ತಾ ಇಲ್ಲ. ಬಿಎಸ್ವೈ ಗಮನಕ್ಕೂ ಕೂಡ ತರೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಮಿತ್ ಶಾ ಕೂಡ ಇದರ ಬಗ್ಗೆ ಸೀರಿಯಸ್ ಆಗಿ ಇದುವರೆಗೆ ಒಂದು ದೊಡ್ಡ ಸಮಾವೇಶವನ್ನು ನಡೆಸಿಲ್ಲ, ಅಥವಾ ಯಾವುದೇ ರೀತಿಯಾಗಿ ಒಗ್ಗಟ್ಟನ್ನ ಮೂಡಿಸುವಂತ ಕೆಲಸಗಳು ಇನ್ನು 2-3 ತಿಂಗಳು ಇರಬೇಕಾದ್ರೂ ಕೂಡ ಆಗಿಲ್ಲ. ಆದ್ರೆ ವಿಧಾನಸಭಾ ಎಲೆಕ್ಷನ್ ನ ಟೈಮ್ನಲ್ಲಿ 8 ತಿಂಗಳ ಹಿಂದಿನಿಂದಲೇ ಪ್ರಿಪರೇಷನ್ ಆಗಿತ್ತು. ರಾಜ್ಯಕ್ಕೆ ಬಂದು ಅಮಿತ್ ಶಾ ಅವರು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು. ಆದ್ರೆ ಈ ಬಾರಿ ಇನ್ನು ಕೇವಲ 2 ರಿಂದ 3 ತಿಂಗಳು ಮ್ಯಾಕ್ಸಿಮಮ್ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಅನುಕೂಲಕರ ಪರಿಸ್ಥಿತಿ ಬಿಜೆಪಿಗೆ ಇಲ್ಲ. ಇದು ಕಾರ್ಯಕರ್ತರ ಟೆನ್ಷನ್. ಕಾರ್ಯಕರ್ತರಿಗೆ ಇರುವಂತಹ ಒಂದು ಟೆನ್ಷನ್ ನಿಜಕ್ಕೂ ರಾಜ್ಯದ ನಾಯಕರಿಗೆ ಇಲ್ವಾ? ಕೇವಲ ಕಾರ್ಯಕರ್ತರಷ್ಟೇ ಅಲ್ಲ, ಎರಡನೇ ಹಂತದ ನಾಯಕರಿಗೂ ಕೂಡ ಅಚ್ಚರಿಯಾಗಿದೆ. ಯಾವ ರೀತಿಯಾಗಿ ಸಾಗ್ತಾ ಇದೆ ರಾಜ್ಯದ ರಾಜಕಾರಣ, ಅದರಲ್ಲೂ ಬಿಜೆಪಿಯ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕಳೆದ ಬಾರಿ ಇದ್ದಂತ ಅನುಕೂಲಕರ ಪರಿಸ್ಥಿತಿ ಕೂಡ ಇಲ್ಲ. ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರೀತಿಯಾಗಿ ಆಂಟಿ ಇನ್ಕಂಬೆನ್ಸಿ ಇತ್ತು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಿಧಾನಸಭಾ ಎಲೆಕ್ಷನ್ ನಲ್ಲಿ. ಆದ್ರಿಂದಲೇ 40ರಿಂದ ಆಲ್ಮೋಸ್ಟ್ 104ಕ್ಕೆ ಜಂಪ್ ಆಗಿತ್ತು ಬಿಜೆಪಿ. ಆದ್ರೆ ಈ ಬಾರಿ ಅಂತ ಪರಿಸ್ಥಿತಿ ನಿಜಕ್ಕೂ ಇದೆಯಾ? ರಾಜ್ಯದಲ್ಲಿ ಹಗ್ಗ ಜಗ್ಗಾಟದ ನಡುವೆಯೂ ಕೂಡ ದೋಸ್ತಿ ಹವಾ ಜೋರಾಗಿದೆ. ಒಂದ್ ಕಡೆ ರೈತರ ಸಾಲ ಮನ್ನಾ ಆಗುತ್ತೆ, ಇನ್ನೊಂದು ಕಡೆ ಹಲವಾರು ವಿಚಾರಗಳಲ್ಲಿ ಮೈತ್ರಿ ಸರ್ಕಾರ ಮುಂದಿದೆ. ಆದ್ರೆ ಪಕ್ಷದಲ್ಲಿ ಯಾವುದೇ ಚಟುವಟಿಕೆ ಇಲ್ಲ ಎನ್ನುವ ಆತಂಕ ಕೇವಲ ಬಿಜೆಪಿಯ ಕಾರ್ಯಕರ್ತರಿಗೂ ಮಾತ್ರ ಅಲ್ಲ, ಎರಡನೇ ಹಂತದ ನಾಯಕರನ್ನು ಕಾಡ್ತಾ ಇದೆ. ರಾಜ್ಯದಲ್ಲಿ ಎಷ್ಟೋ ಇರಿಸುಮರಿಸಿದ್ರೂ ಕೂಡ ದೋಸ್ತಿಗಳ ಹವಾ ಜೋರಾಗಿದೆ. ಬಿಕ್ಕಟ್ಟುಗಳ ನಡುವೆಯೂ ಕೂಡ ಬಿಜೆಪಿಗೆ ದೋಸ್ತಿ ಟಕ್ಕರನ್ನ ಕೊಡ್ತಾನೆ ಬರ್ತಾ ಇದೆ ನಿರಂತರವಾಗಿ 7 ತಿಂಗಳಿಂದಲೂ ಕೂಡ. ಆದ್ರೆ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಚಟುವಟಿಕೆ ಆಗ್ತಿಲ್ಲ ಅನ್ನೋದು ಈಗ ಬಿಜೆಪಿ ಕಾರ್ಯಕರ್ತರ ಟೆನ್ಷನ್. ಆಪರೇಷನ್ ಕಮಲದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಲೋಕಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಎಡವುದು ಗ್ಯಾರಂಟಿ ಅನ್ನೋದು ಈಗ ಕಾರ್ಯಕರ್ತರು ಮತ್ತು 2ನೇ ಹಂತದ ನಾಯಕರೇನಿದ್ದಾರೆ ಅವರ ಒಂದು ಮಾತು. ಜೊತೆಗೆ ಅಮಿತ್ ಶಾ ಅವರು ಕೂಡ ಕಳೆದ ಬಾರಿ ಇದ್ದಷ್ಟು ಸೀರಿಯಸ್ ಆಗಿ ಈ ಬಾರಿ ಕರ್ನಾಟಕದಲ್ಲಿ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಯನ್ನ ನಾಯಕರು ಜೊತೆಗೆ ಕಾರ್ಯಕರ್ತರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಬಿಜೆಪಿಗೆ ಟಕ್ಕರ್ನ ಕೊಡ್ತಾ ಇದೆ ದೋಸ್ತಿ, ಅದಕ್ಕೆ ಯಾಕೆ ಕೌಂಟರ್ ಕೊಡೋದು, ಹೇಗೆ ಕೊಡೋದು ಅನ್ನೋದು ಈಗ ಅವರಿಗೆ ಟೆನ್ಷನ್ ಆಗಿದೆ. ರಮೇಶ್ ಜಂಬೂರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ರಮೇಶ್, ಇದೀಗ ನೋಡೋದಾದ್ರೆ ಬಿಜೆಪಿ ಕಾರ್ಯಕರ್ತರು 2ನೇ ಹಂತದ ನಾಯಕರಲ್ಲಿರುವಂತಹ ಟೆನ್ಷನ್ ಏನಂತ ಹೇಳಿದ್ರೆ ಬರೀ ಆಪರೇಷನ್ ಕಮಲನೇ ಮಾಡ್ಕೊಂಡು ಕೂತ್ರೆ ಮತ್ತೊಮ್ಮೆ ಎಡವೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅನ್ನೋದು ಲೋಕಸಭೆಯಲ್ಲಿ.
ಖಂಡಿತ ಅವಿನಾಶ್, ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಕೇವಲ 3-4 ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಅಷ್ಟರಲ್ಲೇ ಲೋಕಸಭಾ ಚುನಾವಣೆ ಆಯೋಗ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಕೇವಲ ಇನ್ನು 2-3 ತಿಂಗಳು ಹೋದ್ರೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದ್ ಕಡೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಬಿಜೆಪಿ ಮಾತ್ರ ಯಾವುದೇ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇಲ್ಲ. ಇದು ಒಂದು ರೀತಿ ಏನು ಕೆಳ ಹಂತದ ಅಥವಾ 2ನೇ ದರ್ಜೆಯ ನಾಯಕರಲ್ಲಿ ತೀವ್ರವಾದಂತಹ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ಜೊತೆಗೆ ರಾಜ್ಯದಲ್ಲಿ ಹೇಗಾದ್ರೂ ಮಾಡಿ ಬಿಜೆಪಿ ಅಧಿಕಾರ ಹಿಡಿಬೇಕು ಅನ್ನುವಂತ ಉದ್ದೇಶದಿಂದ ಅದಕ್ಕೆ ಬೇಕಾದಂತ ಕಸರತ್ತನ್ನ ಇಲ್ಲಿಯ ಏನ್ ನಾಯಕರು ಮಾಡ್ತಾ ಇರುವಂತದ್ದು ಹೊರತು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ, ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಸ್ಥಾನದಲ್ಲಿ ಕೂರಿಸಬೇಕು ಅನ್ನುವಂತ ಏನು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾರೋ ಅದಕ್ಕೆ ಪೂರಕವಾದಂತಹ ಕೆಲಸಗಳಾಗ್ತಾ ಇಲ್ಲ, ಸಿದ್ಧತೆಗಳಾಗ್ತಾ ಇಲ್ಲ. ಇನ್ನೂ ಕೂಡ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು, ಕ್ಷೇತ್ರದ ಕಡೆಗೆ ಸುತ್ತಾಡಬೇಕು. ಸೊ ಇವೆಲ್ಲವನ್ನೂ ಕೂಡ ಮರೆತು ಬಿಜೆಪಿ ನಾಯಕರು ಕೂತಿದ್ದಾರೆ ಅನ್ನುವಂತಹ ಆತಂಕ ಈಗ 2ನೇ ಹಂತದ ನಾಯಕರಲ್ಲಿ ಇರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಕೇವಲ 2-3 ತಿಂಗಳು ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಹೇಗೆ ಇವರು ಪ್ರಿಪರೇಷನ್ ಅನ್ನು ಮಾಡ್ತಾರೆ ಮತ್ತೆ ಯಾರಿಗೆ ಟಿಕೆಟ್ ಅನ್ನು ಕೊಡ್ತಾರೆ, ಈಗಾಗಲೇ ಏನು ಕಳೆದ ಬಾರಿ ಅನುಭವಿಸಿದಂತಹ ಹಿನ್ನಡೆಯನ್ನ ಈ ಬಾರಿ ಕೂಡ ಹಿನ್ನಡೆಯನ್ನ ಅನುಭವಿಸಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಕಥೆ ಏನು ಅನ್ನುವಂತ ಆತಂಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಮೇಶ್. 2 ಬಿಗ್ ಬ್ರೇಕಿಂಗ್ ಗಳನ್ನ ನೋಡಿದ್ರಿ. ಈಗ 3ನೇದು ಬಹಳ ಪ್ರಮುಖವಾದಂತಹ ಬ್ರೇಕಿಂಗ್ ನ್ಯೂಸ್, ಅದೇ ರೀತಿಯಾಗಿ ಕ್ರೈಮ್ಗೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಯಾವುದು ಆ 3ನೇ ಬಿಗ್ ಬ್ರೇಕಿಂಗ್? ಬನ್ನಿ, ಲೆಟ್ಸ್ ಹ್ಯಾವ್ ಲುಕ್. ಇದು ಗೀತಾ ವಿಷ್ಣು ಹಿಟ್ ಅಂಡ್ ರನ್ ಕೇಸ್ಗೆ ಸಂಬಂಧಪಟ್ಟಂತ ದೊಡ್ಡ ಟ್ವಿಸ್ಟ್. ಹಿರಿಯ ನಟ ದೇವರಾಜ್ ಪುತ್ರನಿಗೆ ಸಂಕಷ್ಟ ಎದುರಾಗಿದೆಯಾ? ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಗೀತಾ ವಿಷ್ಣು ಹಿಟ್ ಅಂಡ್ ರನ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇರೋದು. ಹಿರಿಯ ನಟ ದೇವರಾಜ್ ಅವರ ಪುತ್ರನಿಗೆ ಈಗ ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆ ಇದೆ. ನ್ಯೂಸ್ 18 ಅದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಗೆ ನೀಡುತ್ತೆ. ಯಾವ ರೀತಿಯಾಗಿ ನಟ ದೇವರಾಜ್ ಅವರ ಪುತ್ರನಿಗೆ ಆತಂಕ ಎದುರಾಗುತ್ತೆ ಅಂತ. ಇದು ಗೀತಾ ವಿಷ್ಣು ಹಿಟ್ ಅಂಡ್ ರನ್ ಕೇಸ್, ನಿಮ್ಗೆಲ್ಲ ಕೂಡ ಗೊತ್ತಿರಬಹುದು ಯಾವ ರೀತಿಯಾಗಿ ಅಮಲಿನಲ್ಲಿ ಆದಂತಹ ಹಿಟ್ ಅಂಡ್ ರನ್ ಕೇಸ್ ಇದು. ಹಿರಿಯ ನಟ ದೇವರಾಜ್ ಪುತ್ರ ಕೂಡ ಈ ಒಂದು ಕೇಸ್ನಲ್ಲಿ ಲಿಂಕ್ ಆಗಿರುವಂತಹ ವ್ಯಕ್ತಿ. ನ್ಯೂಸ್ 18 ಆ ಒಂದು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುತ್ತೆ. ಯಾವ ರೀತಿಯಾಗಿ ಅವತ್ತು ಘಟನೆ ಆಯ್ತು, ಏನಕ್ಕೆ ಈಗ ಆತಂಕದಲ್ಲಿರೋದು, ಗೀತಾ ವಿಷ್ಣು ಎಸ್ಕೇಪ್ ಆಗಿದ್ದು ಹೇಗೆ, ಅಂದು ರಾತ್ರಿ ಪ್ರಣಬ್ ದೇವರಾಜ್ ಏನು ಮಾಡಿದ್ದು, ಪ್ರಣಬ್ ದೇವರಾಜ್ ಅನ್ನೋದು ಎಲ್ಲಿಗೆ ಹೋಗಿದ್ದ ದೇವರಾಜ್ ಸುಪುತ್ರ ಅನ್ನೋದು ಈಗ ನ್ಯೂಸ್ 18ಗೆ ಲಭ್ಯವಾಗಿರುವಂತಹ ಮಾಹಿತಿ. ಅವತ್ತಿನ ದಿನ ಏನೇನಾಯ್ತು, ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಿದ್ರು, ಗೀತಾ ವಿಷ್ಣು ಎಸ್ಕೇಪ್ ಆಗಿದ್ದು ಹೇಗೆ, ಪ್ರಣಬ್ ದೇವರಾಜ್ ಅಲ್ಲಿ ಮಾಡಿದ್ದು ಏನು, ಅಂದು ರಾತ್ರಿ ಪ್ರಣಬ್ ದೇವರಾಜ್ ಮಾಡಿದಂತ ಕೆಲಸ ಏನು, ದೇವರಾಜ್ ಸುಪುತ್ರ ಆವತ್ತು ಎಲ್ಲಿಗೆ ಹೋಗಿದ್ದ ಅನ್ನೋದು. ಇಪ್ಪತ್ತೇಳು 8/2017 ಪಾರ್ಟಿಯನ್ನ ಮಾಡಿರ್ತಾರೆ ಗೆಳೆಯರು. ಗೀತಾ ವಿಷ್ಣು ಮತ್ತು ಪ್ರಣಬ್ ದೇವರಾಜ್ ಪಾರ್ಟಿಯನ್ನ ಮಾಡಿರ್ತಾರೆ. ಅವತ್ತಿನ ದಿನ ಬಿಯರ್ ಅನ್ನ ತರೋದಕ್ಕೆ ದೇವರಾಜ್ ಪುತ್ರ ಹೋಗಿರೋದು ಗೊತ್ತಾಗುತ್ತೆ. 27/8/2017 ನಡೆದಿರುವಂತಹ ಪಾರ್ಟಿ ಇದು. ಗೀತಾ ವಿಷ್ಣು ಮತ್ತು ಪ್ರಣಬ್ ದೇವರಾಜ್ ಅವರು ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಅವತ್ತಿನ ದಿನ ಬಿಯರ್ ಅನ್ನ ಪಡೆಯೋದಕ್ಕೆ ತಗೊಂಡ್ಬರೋದಕ್ಕೆ ದೇವರಾಜ್ ಮಗ ಹೋಗಿರುವಂತಹ ವಿಚಾರ ಗೊತ್ತಾಗಿದೆ. ಇತ್ತ ಸ್ಕಾಚ್ ಅನ್ನ ತರೋದಕ್ಕೆ ಹೋಗಿದ್ದು ಗೀತಾ ವಿಷ್ಣು. 27/8/2017 ನಡೆದಿರುವಂತಹ ಪಾರ್ಟಿಯ ವಿಚಾರ ಇದು. ಗೀತಾ ವಿಷ್ಣು ಮತ್ತು ಪ್ರಣಬ್ ದೇವರಾಜ್ ಇಬ್ರು ಕೂಡ ಪಾರ್ಟಿಯಲ್ಲಿ ಭಾಗವಹಿಸಿರ್ತಾರೆ. ಅವತ್ತು ಬಿಯರ್ ನ ತರೋದಕ್ಕೆ ದೇವರಾಜ್ ಅವರ ಪುತ್ರ ಹೋಗಿರುವಂತಹ ವಿಚಾರ ಗೊತ್ತಾಗಿದೆ. ಅದೇ ರೀತಿಯಾಗಿ ಸ್ಕಾಚ್ ತರೋದಕ್ಕೆ ಇತ್ತ ಗೀತಾ ವಿಷ್ಣು ಹೋಗಿರುವಂತಹ ವಿಚಾರ ಕೂಡ ಬಯಲಾಗಿರೋದು. ಬೆಂಚ್ ಕಾರ್ ನಲ್ಲಿ ಹೋಗಿದ್ದಾಗ ಅಪಘಾತ ಆಗಿರುವಂತಹ ವಿಚಾರ ಗೊತ್ತಾಗುತ್ತೆ. ಆಸ್ಪತ್ರೆಯನ್ನ ಸೇರಿದ್ದ ಗೀತಾ ವಿಷ್ಣು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಆದ್ರೆ ಪ್ರಣಬ್ ದೇವರಾಜ್ ಅಲ್ಲಿ ತಿಳ್ಕೊಳ್ಳೋದು, ಜೊತೆಗೆ ಅವತ್ತು ಯಾವ ರೀತಿಯಾಗಿ ಎಸ್ಕೇಪ್ ಆಗಿದ್ದು, ಸ್ಕಾಚ್ ತರೋಕೆ ಹೋಗಿದ್ದು ಗೀತಾ ವಿಷ್ಣು, ಬಿಯರ್ ನ ತರೋಕೆ ಹೋಗಿದ್ದು ಪ್ರಣಬ್ ದೇವರಾಜ್.